ಫೇವ್ರೇಟ್ ಆ್ಯಕ್ಚುಲಿ ಐ ಲವ್ ದೆಮ್. ನಾನು ಲುಲು ಮಾಲ್ಗೆ ಹೋದಾಗೆಲ್ಲ ಇದನ್ನು ಟ್ರೈ ಮಾಡ್ತೀನಿ. ತುಂಬ ದಿವಸ ಆದಮೇಲೆ ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜಸ್ಟ್ ನಾವು ರೀಚ್ ಆಗಿದ್ದೀನಿ, 10:30 ಆಯಿತು ಕಾಲೇಜ್ ರೀಚ್ ಆಗೋ ಅಷ್ಟರಲ್ಲಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಆಗಿರುತ್ತೆ. ಇಟ್ ಇಸ್ ಜಸ್ಟ್ ಅ ರ್ಯಾಂಡಮ್ ಡೇ ಐ ಆಮ್ ವ್ಲಾಗಿಂಗ್. ಬೆಳಿಗ್ಗೆ ಬೇಗ ಎದ್ದು ಹೆಡ್ ಬಾತ್ ಮಾಡಿಕೊಂಡು ಕಾಲೇಜ್ ಕಡೆ ಹೊರಟು. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್. ನಮ್ಮ ಕ್ಲಾಸು ಬೇರೆ ಕ್ಲಾಸ್ ನಡೀತಿದೆ, ಸೊ ಅಲ್ಲಿ ಆಚೆ ಕೂತ್ಕೋಬೇಕು. ಜಸ್ಟ್ ನಾವು ರೀಚ್ ಆಗಿದ್ದೀನಿ, 10:30 ಆಯಿತು ಕಾಲೇಜ್ ರೀಚ್ ಆಗೋ ಅಷ್ಟರಲ್ಲಿ. ಕ್ಲಾಸ್ ಇದ್ದಿದ್ದು ನನಗೆ 11 o'clockಗೆ, 10ಗೆ ಯಾವ ಕ್ಲಾಸು ಇರಲಿಲ್ಲ. ಸೊ ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೇಗ ಹೊರಟೆ, ಬಟ್ ಸ್ಟಿಲ್ ಲೇಟ್ ಆಯಿತು. ಆ್ಯಂಡ್ ಇನ್ನೂ ಯಾರು ನಮ್ಮ ಗ್ರೂಪ್ ಮೇಟ್ಸು ಬಂದಿದ್ದೀರಾ ಅಂತ ಚೆಕ್ ಮಾಡಿ ವಿ ಶುಡ್ ಸ್ಟಾರ್ಟ್. ಇನ್ನು ಹಾಫ್ ಆನ್ ಅವರ್ ಇದೆ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ಮಾಡಿ ತಿರ್ಗಾ ಕ್ಲಾಸ್ ಅಟೆಂಡ್ ಮಾಡಬೇಕು. ಸೊ ಎಲ್ಲ ಆಪರೇಟರ್ಸ್ ತಂದು ಇಟ್ಕೊಂಡ್ವಿ. ನಾವು ತಗೊಂಡು ಹೋಗ್ತಾಯಿದ್ದೀವಿ. ಇವಾಗ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಕ್ಲಾಸ್ ಇತ್ತು, ಮಾಡೋಕ್ಕಾಗಿರಲಿಲ್ಲ. ಈಗ ಹುಷಾರು, ಕೈಯಿಂದನೇ ಹಾಕು, ಪರವಾಗಿಲ್ಲ. ಇಲ್ಲಾಂದರೆ ಅದು ಇದರಿಂದ ಹಾಕು, ಬಿದ್ದೋಗ್ಬಿಟ್ರೆ ಅಷ್ಟೇ. ಕೈಯಿಂದನೇ ಹಾಕಲ್ಲ. ಆ್ಯಕ್ಚುಲಿ ಸಾಫ್ಟ್ ಸ್ಲೇಟ್ ಏನು ರೆಡಿ ಮಾಡಿದ್ದೀವಿ, ಇದು 8 hours ಹಾಗೆ ಇರಬೇಕು. ಸೊ ಅದನ್ನಲ್ಲೇ ಇಟ್ಬಿಟ್ಟು ಊಟ ಮಾಡೋಣ ಅಂತ ಹೇಳಿ ಊಟ ಮಾಡಿಕೊಂಡು ಫಸ್ಟ್ ಆ ಕ್ಲಾಸ್ ಮುಗಿಸ್ಕೊಂಡು ತಿರ್ಗಾ ಪ್ರಾಜೆಕ್ಟ್ ಮಾಡೋಕ್ಕೆ ಅಂತ ಹೇಳಿ ಹೋಗಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತು, ಬಿಕಾಸ್ ಊಟ ಮಾಡೋಕ್ಕಾಗಿಲ್ಲ. ಹಾಗೆ ಸ್ವಲ್ಪ ಸ್ನ್ಯಾಕ್ ತಿನ್ಕೊಂಡು ತಿರ್ಗಾ ಕಂಟಿನ್ಯೂ ಮಾಡಿದ್ವಿ ಪ್ರಾಜೆಕ್ಟ್. ಜಸ್ಟ್ ನಾವು ಮುಗೀತು ಕಾಲೇಜು, ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಬರೋಕ್ಕೆ ಮುಂಚೆನೇ ಊಟ ಆರ್ಡರ್ ಮಾಡಿದ್ದೆ. ಮಧ್ಯಾಹ್ನ ಊಟ ಸರಿಯಾಗಿ ತಿನ್ನೋಕ್ಕಾಗಿಲ್ಲ, ಅದಕ್ಕೆ ಗೈಸ್ ಜಸ್ಟ್ ನಾವು ಮನೆಗೆ ರೀಚ್ ಆದೆ. ಆ್ಯಂಡ್ ತುಂಬ ದಿವಸ ಆದಮೇಲೆ ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ಟ್ರಿಪ್ಪಿಗೆ ಹೋಗೋಕ್ಕೆ ಮುಂಚೆ ಡೈಲಿ ವ್ಲಾಗ್ ಮಾಡ್ತಾಯಿದ್ದೆ. ಆ್ಯಂಡ್ ಅಲ್ಲಿಂದ ಬಂದ ತಕ್ಷಣ ಹೆಲ್ತ್ ಅಪ್ಸೆಟ್ ಆಯಿತು, ಹಾಗೆ ಕಾಲೇಜ್ ಸ್ಟಾರ್ಟ್ ಆಯಿತು. ಮತ್ತು ನಾನು ರಜಾ ಹಾಕಿದ್ದಿದ್ದು ಏನೇನಿತ್ತು ಅದೆಲ್ಲ ಕಂಪ್ಲೀಟ್ ಮಾಡಬೇಕಾಗಿತ್ತು. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ನಂಗೆ ಟೈಮೇ ಸಿಕ್ಕಿರಲಿಲ್ಲ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ. ಆ್ಯಂಡ್ ಊಟ ನಾನು ಮಧ್ಯಾಹ್ನ ಸರಿಯಾಗಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಅಷ್ಟೇ, ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಹೊರಡಬೇಕು. ಸೊ ಡ್ಯಾನ್ಸ್ ಕ್ಲಾಸ್ಗೆ ಹೊರಡುವಾಗ ಸಿಗ್ತೀನಿ. ನಾನು ಇದೆಲ್ಲ ಒಟ್ಟಿಗೆ ತಿನ್ನಲ್ಲ, ಸ್ನ್ಯಾಕ್ಸ್ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಅವಾಗ ತಿರ್ಗಾ ಆರ್ಡರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆರ್ಡರ್ ಮಾಡಿರ್ತೀನಿ. ಸೊ ಇದನ್ನು ತಿನ್ಕೊಂಡು ನೆಕ್ಸ್ಟ್ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೊರಡಬೇಕು. ಐ ಆ್ಯಕ್ಚುಲಿ ಆರ್ಡರ್ಡ್ ಚಿಕನ್ ಫ್ರೈಡ್ ರೈಸ್ ಹಾಗೆ ಒಂದು ತಂದೂರಿ ಚಿಕನ್. ದೇ ಬೋತ್ ಆರ್ ಮೈ ಫೇವ್ರೇಟ್. ಆ್ಯಕ್ಚುಲಿ ಐ ಲವ್ ದೆಮ್. ನಾನು ಲುಲು ಮಾಲ್ಗೆ ಹೋದಾಗೆಲ್ಲ ಇದನ್ನು ಟ್ರೈ ಮಾಡ್ತೀನಿ. ಸೊ ಮಧ್ಯಾಹ್ನದಿಂದ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಆರ್ಡರ್ ಮಾಡಿಕೊಂಡೆ. Thank you. ಜಸ್ಟ್ ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಓದೋಕ್ಕೆ ಅಂತ ಕೂತಿದ್ದೀನಿ. ಐ ಆಮ್ ಎಕ್ಸಾಸ್ಟೆಡ್ ಗೈಸ್. ಇವತ್ತಂತೂ ಲೈಕ್ 8 o'clock ಆಯಿತು. ಫ್ರಮ್ 6:30 to 8 ಸ್ವಲ್ಪ ಇದೆ ಬರೆಯೋದಕ್ಕೆ.
like I have to solve this. ಆಮೇಲೆ ಊಟ ಮಾಡಿ ಮಲ್ಕೊಳ್ಳೋದು. 핸드폰 속에 너와 나눴던 얘기들은 아직 남아. 꿈만 속에 꿈이 아니겠지. 꿈이었어도 나 ಮನೇಲಿ ಊಟ ಇದು. ಗೈಸ್, ಊಟ ಇಲ್ಲಿ ತಂದಿಟ್ಕೊಂಡಿದ್ದೀನಿ, ತಿಂದ್ಬಿಟ್ಟು ಮಲ್ಕೋತೀನಿ. ಇದಾದಮೇಲೆ ಇನ್ನೇನು ಇಲ್ಲ ವ್ಲಾಗ್ ಮಾಡೋಕ್ಕೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್, ಮೇ ಬಿ ಚಿಕ್ಕ ಬ್ಲಾಗ್. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.